ವೆಲ್ಕಮ್ ಬ್ಯಾಕ್ ಟು ಸ್ಪಂದನ ಧರ್ಮ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಿಮಗೆ ತಮ್ಬ್ನೇಲ್ ನೋಡಿದ ತಕ್ಷಣವೇ ಗೊತ್ತಾಗ್ಬಿಟ್ಟಿರುತ್ತೆ. ನಾವು 5:30ಗೆ ಮನೆ ಬಿಟ್ಟು 6:30ಗೆ ಮಂಡ್ಯಕ್ಕೆ ಬಂದು 7:30ಗೆ ಮೈಸೂರಿಗೆ ಬಂದಿದ್ವಿ. ನಾವು ಮಂಡ್ಯದಿಂದ ಇವಾಗ ಮೈಸೂರು ಕಡೆ ಬಂದ್ವಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ನೀವೇನಾದರೂ ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಂತಂದರೆ ಇದೇ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೋಬೇಕಂತ. ಆ ಬಸ್ ಸ್ಟ್ಯಾಂಡ್ ಇದೇನೆ ನೋಡಿ. ಇದಕ್ಕೆ 5 ಲೈಟ್ ಬಸ್ ಸ್ಟ್ಯಾಂಡ್ ಅಂತ ಕರೀತಾರೆ. ಯಾರೇ ಆದರೂ ಅಷ್ಟೇ ಮಂಡ್ಯದಿಂದ ಮೈಸೂರಿಗೆ ಬರುವಾಗ ಅವರೇನಾದರೂ ನೆಕ್ಸ್ಟ್ ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಸಿಟಿ ಒಳಗಡೆ ಹೋಗ್ಬೇಕಂದ್ರೆ ನಾವು ನಡ್ಕೊಬರೋ ಅವಶ್ಯಕತೆ ಇಲ್ಲ. 5 ಲೈಟ್ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡು ಅಲ್ಲಿಂದ 5 ಲೈಟಿಂದ ಎಲ್ಲ ಬಸ್ಸು ಕೂಡ ಸಿಟಿ ಬಸ್ ಸ್ಟ್ಯಾಂಡಿಗೆ ಬರುತ್ತೆ. ಸೊ ಹಾಗಾಗಿ ಅಲ್ಲಿ ಇಳ್ಕೊಂಡು ನೀವು ಆರಾಮಾಗಿ ಸಿಟಿ ಬಸ್ ಸ್ಟ್ಯಾಂಡಿಗೆ ಬಸ್ಸಲ್ಲೇ ಬರ್ಬೋದು. ನಾವು ಕೂಡ ಅದೇ ಥರ ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿಂದ ವಿವೇಕಾನಂದ ಸರ್ಕಲಿಗೆ ಇವಾಗ ಬಂದ್ವಿ. ನಾವು ಮೈಸೂರಿಗೆ ಬಂದು ದಿನ ಅಂತೂ ಗೋಲ್ಡ್ ರೇಟು 15,000 ಮೇಲಿತ್ತು. ಫಸ್ಟ್ ನಾವು ಹರ್ಷ್ ಜ್ಯುವೆಲ್ಸಿಗೆ ಹೋದ್ವಿ. ಹರ್ಷ್ ಜ್ಯುವೆಲ್ಸಲ್ಲಿ ಗೋಲ್ಡ್ ರೇಟ್ ಏನಿದೆ ಅಂತ ಕೇಳಿಕೊಂಡು ಅಲ್ಲಿ ಸ್ವಲ್ಪ ಡಿಸೈನ್ಸ್ ನೋಡಿಕೊಂಡು ಆಮೇಲೆ ಬೇರೆ ಕಡೆ ನೋಡೋಣ ಅಂತ. ಇಲ್ಲಿ ಇರೋ ಡಿಸೈನ್ಸ್ ಎಲ್ಲ ಹರ್ಷ್ ಜ್ಯುವೆಲ್ಸ್ದೇ ಡಿಸೈನ್ಸು. ಇಲ್ಲಿ GST ಎಲ್ಲ ಸೇರಿಸಿ ನಮಗೆ 15,450ವರೆಗೂ ಇತ್ತು ಗೋಲ್ಡ್ ರೇಟ್ ಅವತ್ತು. ಬಟ್ ಏನಾದರೂ ಚಿನ್ನದ ರೇಟು ಅವಾಗ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗಿಬಿಟ್ಟಿತ್ತು. ಏನಾದರೂ ಕಮ್ಮಿ ಆದರೆ ಆ ರೇಟಿಗೆ ಇವ್ರು ಕೊಡಲ್ಲ. ಸೊ ಹಂಗಾಗಿ ಇಲ್ಲಿ ಒಂದಷ್ಟು ಜ್ಯುವೆಲ್ಸ್ದು ಡಿಸೈನ್ಸ್ ಎಲ್ಲ ನೋಡಿದ್ವಿ. ಅದು ಚೈನ್ 10 ಗ್ರಾಮ್ಗೆ ಚೈನ್ ಮಾಡಿಸ್ಕೋಬೇಕಿತ್ತಂತ ಬಂದಿದ್ದು. ಸೊ ಆ ಡಿಸೈನ್ಸ್ ಇಷ್ಟ ಆಯಿತು. ಬಟ್ ಅಲ್ಲಿದು ಗೋಲ್ಡ್ ರೇಟು ಕಮ್ಮಿ ಆದರೆ ಕಮ್ಮಿ ರೇಟಿಗೆ ಕೊಡಲ್ಲ ಅಂದರು. ಸೊ ಹಾಗಾಗಿ ನಾವು ರೆಗ್ಯುಲರಾಗಿ ಗೋಲ್ಡ್ ತೊಗೋತಿದ್ದ ಶಾಪಿಗೆ ಮೋಹನ್ ಜ್ಯುವೆಲ್ಸಿಗೆ ಬಂದ್ವಿ. ಇಲ್ಲೂ ಕೂಡ 10 ಗ್ರಾಮ್ದು ಚೈನ್ ಡಿಸೈನ್ಸ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇಲ್ಲಿ ಮೋಹನ್ ಜ್ಯುವೆಲ್ಸಲ್ಲಿ ಏನು ಅಡ್ವಾಂಟೇಜ್ ಅಂದರೆ, ಇವತ್ತು ನಾವೇನಾದರೂ ಗೋಲ್ಡ್ ತೊಗೊಳಕ್ಕೆ ಹೋದಾಗ ಫಾರ್ ಎಕ್ಸಾಂಪಲ್ 16,000 ಇತ್ತಂತ ಅಂದ್ಕೊಳ್ಳಿ, ನಿಮಗೆ ಅದನ್ನು ಮಾಡಿಕೊಡೋದಕ್ಕೆ ಅವರು 15 ದಿನ ಟೈಮ್ ತೊಗೋತಾರೆ. 15 ದಿನದ ಒಳಗಡೆ ನೀವು ಬಂದು ಅದನ್ನು ಇಸ್ಕೊಂಡು ಹೋಗಬೇಕು. ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಆಗ್ತಿದೆ ಅಲ್ವಾ, ಹಾಗಾಗಿ 80% ಪೇ ಮಾಡಿಬಿಡಿ ಸ್ಟಾರ್ಟಿಂಗ್ಗೆ ಅಂತ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ 1.5 ಲಕ್ಷಕ್ಕೆ ನಾವು ಗೋಲ್ಡ್ ತೊಗೊಂಡಿದ್ರೆ 1 ಲಕ್ಷ ನಾವು ಯಾವತ್ತು ಗೋಲ್ಡ್ ಡಿಸೈನ್ ತೋರಿಸಿ ಮಾಡಕ್ಕೆ ಹೋಗಿರ್ತೀವಿ ಅವತ್ತೇ ನಾವು ಅವ್ರಿಗೆ 1 ಲಕ್ಷನ ಪೇ ಮಾಡಬೇಕು. ಈಸ್ಕೊಳ್ಳೋ ದಿನ ಏನು ಬ್ಯಾಲೆನ್ಸ್ ಇದೆ ಅದನ್ನು ಪೇ ಮಾಡಬೇಕು. ಆ ಥರ ಎಲ್ಲ ಕಡೆಯೂ ಇವಾಗ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ. 80% ಕೊಡಬೇಕು, 15 ಡೇಸ್ ಅಷ್ಟೇ ಟೈಮ್ ಅಂತ. ಬಟ್ ಇಲ್ಲಿ ಮೋಹನ್ ಜ್ಯುವೆಲ್ಸಲ್ಲಿ ಏನಂದರೆ, ನಿಮಗೆ ಗೋಲ್ಡ್ ರೇಟ್ ಜಾಸ್ತಿ ಇದ್ದಾಗ ತೊಗೊಂಡ್ರು 15 ದಿನದೊಳಗಡೆ ಗೋಲ್ಡ್ ರೇಟ್ ಏನಾದರೂ ಕಮ್ಮಿ ಆಗಿಬಿಟ್ರೆ ನೀವು ಅವತ್ತು ಕಮ್ಮಿ ರೇಟ್ ಏನಾಗಿರುತ್ತೆ ಅವತ್ತಿನ ದಿನ ನೋಡ್ಕೊಂಡು ಹೋಗಿ ಈಸ್ಕೊಬರ್ಬೋದು, ಕೊಡ್ತಾರೆ. ನಾವಿಲ್ಲಿ ಹಾಗೆ ಚೈನ್ ಡಿಸೈನ್ಸ್ ಎಲ್ಲ ನೋಡ್ತಿದ್ವಿ. ನನಗೆ ಈ ಚೈನ್ ಡಿಸೈನ್ ತುಂಬ ಇಷ್ಟ ಆಯಿತು. ನನ್ನ ಹತ್ರ ಆಲ್ರೆಡಿ 2 ಚೈನ್ ಇದೆ ಮತ್ತು 2 ಬ್ರೇಸ್ಲೆಟ್ ಕೂಡ ಇದೆ. ಸೊ ನನಗೆ ಈ ಚೈನ್ನ ಬ್ರೇಸ್ಲೆಟ್ ಥರ ಹಾಕೊಳ್ಳೋದಕ್ಕಂತೂ ತುಂಬ ಇಷ್ಟ ಆಯಿತು. ಬಟ್ ಇವಾಗಿನ ಗೋಲ್ಡ್ ರೇಟಿಗೆ ಇದೆಲ್ಲ ತೊಗೊಳಕ್ಕಾಗಲ್ಲ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಇವಾಗೆಲ್ಲ ಈ ಥರ ಚೈನ್ನ ಮಾಡಿಸ್ಕೊಬಿಟ್ರೆ ಒಂದು 10 ಗ್ರಾಮಿಗೆ ನಾವು ಚೈನ್ ಥರನೂ ಹಾಕೋಬೋದು, ಕೈಗೆ ಬ್ರೇಸ್ಲೆಟ್ ಥರನೂ ಹಾಕೋಬೋದು. ನಾನು ಥಿಂಕ್ ಮಾಡಿದೆ ಇವಾಗ ಸದ್ಯಕ್ಕೆ ಈ ಗೋಲ್ಡ್ ರೇಟಲ್ಲೆಲ್ಲ ತೊಗೊಳಕ್ಕಾಗಲ್ಲ ಅಂದ್ಬಿಟ್ಟು ನಾನು ಅಲ್ಲೇ ಇಟ್ಟೆ. ಆಮೇಲೆ ನಂದಿನಿನೂ ತುಂಬ ಡಿಸೈನ್ಸ್ ಎಲ್ಲ ನೋಡಿದ್ಲು. ಅವಳಿಗೆ ಈ ಥರ ಇವಾಗ ನಾನು ತೋರಿಸಿದ್ನಲ್ಲ ಆ ಥರ ಚೈನಲ್ಲೇ ಒಂದು ಮಾಂಗಲ್ಯ ಚೈನ್ ಕೂಡ ಇರೋದು. ಸೊ ಹಾಗಾಗಿ ನನಗೆ ಆ ಥರ ಪ್ಲೇನಲ್ಲಿ ಬೇಡ, ಅಂದರೆ ಫುಲ್ ಪ್ಲೇನ್ ಚೈನ್ ಬಂದು ಒಂದು ಸೈಡಲ್ಲಿ ಪೆಂಡೆಂಟ್ ಬಂದಿದೆ. ಅದಕ್ಕೆ ನನಗೆ ಆ ಥರ ಚೈನ್ ಬೇಡ, ಯಾವ್ದಾದ್ರು ಡಿಸೈನ್ ಇರೋದೇ ಮಾಡಿಸ್ಕೋತೀನಿ ಅಂದ್ಬಿಟ್ಟು ಫೈನಲಿಗೆ ಆ ಡಿಸೈನ್ನ ಚೂಸ್ ಮಾಡಿ ಮಾಡಿಸ್ಕೊಂಡ್ಲು. ಆ ಡಿಸೈನ್ನ ನಾವು 10 ಗ್ರಾಮಿಗೆ ಮಾಡಿದ್ವಿ. 10 ಗ್ರಾಮಿಗೆ 1.2 ಗ್ರಾಮ್ ವೇಸ್ಟೇಜು ಮತ್ತು ಮೇಕಿಂಗ್ ಚಾರ್ಜಸ್ ಎಲ್ಲ ಸೇರಿ 1,75,980 ರೂಪಾಯಿ ಆಯಿತು. ನಾವು ಇಲ್ಲಿ ಪೇಮೆಂಟ್ ಮಾಡಬೇಕಿತ್ತು, ಅದಕ್ಕೆ ಸ್ವಲ್ಪ ಹೊತ್ತು ಕೂತಿದ್ವಿ. ಆಮೇಲೆ 1 ಲಕ್ಷನ ಫೋನ್ಪೇ ಮಾಡಿಬಿಟ್ಟು ನಾವು ಆಟೋ ಬುಕ್ ಮಾಡಿಕೊಂಡು ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಬಂದು ಮನೆ ಕಡೆ ಬಂದ್ವಿ. ಆ್ಯಂಡ್ ಇದು ವಿಡಿಯೋ ಬಂದು ನಾವು ಅದು ಗೋಲ್ಡ್ನ ಮಾಡಿ ಹಾಕ್ಬಿಟ್ಟು ಬಂದ ಒಂದು ವಾರಕ್ಕೆ ಗೋಲ್ಡ್ ರೇಟು 14,000 ಚಿಲ್ಲರೆ ಬಂದಿತ್ತು. ಸೊ ಇಸ್ಕೊಬಿಡೋಣ, ಏನಕ್ಕಂದರೆ ಡೈಲಿ ಏರುಪೇರು ಆಗ್ತಿದೆ ಅಂದ್ಬಿಟ್ಟು ನಾವು ಮೈಸೂರಿಗೆ ಹೊರಟ್ವಿ. ನಾವು ಮೈಸೂರಿಗೆ ಇವತ್ತು ಕೂಡ ತುಂಬ ಬೇಗನೆ ಬಂದಿದ್ವಿ. ಏನಕ್ಕಂದರೆ ಈಸ್ಕೊಂಡು ಬೇಗ ಹೋಗೋಣ ಅಂತ. ನಾವು ಬಂದಾಗ ಮೈಸೂರಿಗೆ 7:30 ಆಗಿತ್ತು. ಅಲ್ಲೋಗಿ ತಿಂಡಿ ತಿಂದ್ಕೊಂಡು ನಾವು ಸುದರ್ಶನ್ ಫ್ಯಾಮಿಲಿ ಸ್ಟೋರ್ ಹತ್ರ ಹೋಗಿ ಕೇಳಿದ್ವಿ. ಅವರು 10 ಗಂಟೆಗೆ ಓಪನ್ ಆಗುತ್ತಂತ ಅಂದರು. ಸೊ ಅಲ್ಲಿಂದ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾವು ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದು ಇಲ್ಲಿ ನಾವು ವಿವೇಕಾನಂದ ಸರ್ಕಲ್ಗೆ ಬಂದ್ವಿ. ನಾವು ಬಂದಾಗ ಇಲ್ಲಿಗೆ 8:30 ಹತ್ತತ್ರ 8:45 ಆಗಿತ್ತು. ಗೋಲ್ಡ್ ಶಾಪ್ ಓಪನ್ ಆಗೋದು 9 ಗಂಟೆಗೆ. ನಾವು ಅದಕ್ಕಿಂತ ಮುಂಚೆನೇ ಇಲ್ಲಿಗೆ ಬಂದುಬಿಟ್ಟಿದ್ವಿ. ಇನ್ನು ನೋಡಿ ಇವಾಗ ತಾನೇ ಜಸ್ಟ್ ಶಾಪ್ ಓಪನ್ ಆಗಿದೆ.
ಅವ್ರಿನ್ನ ಪಾಪ ಕಸನೂ ಕೂಡ ಗುಡಿಸಿರ್ಲಿಲ್ಲ. ಅಂದ್ರೂ ನಮಗೋಸ್ಕರ ಸರಿ ಪರವಾಗಿಲ್ಲ ಬೇಗ ಬಂದಿದ್ದೀರಾ ಇಸ್ಕೊಂಡು ಹೋಗ್ಬಿಡಿ ಅಂದ್ಬಿಟ್ಟು ಕೊಟ್ಟರು. ಆಲ್ರೆಡಿ ಇದು ಗೋಲ್ಡು ಎಷ್ಟು ನಾವು ಮಾಡೋಕ್ಕೆ ಬಂದು 3 ದಿನಕ್ಕೆ ಆಗೋಗಿತ್ತು. ಬಟ್ ನಾವು ಗೋಲ್ಡ್ ರೇಟ್ ಜಾಸ್ತಿ ಇದೆ ಅಂತ ಹೋಗಿರಲಿಲ್ಲ. ಗೋಲ್ಡ್ ರೇಟ್ ಕಮ್ಮಿ ಆಗಿದ್ದು ನೋಡಿಕೊಂಡು ನಾವು ಇವತ್ತು ಹೋಗಿ ಇಸ್ಕೊಂಡು ಬರ್ತಿದ್ದೀವಿ. 10 ಗ್ರಾಮ್ ಅಂತ ಹೇಳಿದ್ವಿ, ಅಷ್ಟಕ್ಕೆ ಮಾಡಿ ಕೊಟ್ಟಿದ್ರು. ಇವತ್ತು ನೋಡಿ ಗೋಲ್ಡ್ ರೇಟ್ ಬಂದು 14,110 ರೂಪಾಯಿ ಇದೆ. ಅವತ್ತು ಬಂದಾಗ ಎಷ್ಟಿತ್ತು, 15,140 ಏನೋ ಇತ್ತು. ಸೊ ಹಂಗಾಗಿ ಸ್ವಲ್ಪ ಕಮ್ಮಿ ಆಯ್ತು ಅಂದ್ಬಿಟ್ಟು ಬಂದು ಇನ್ನೊಂದು ಸ್ವಲ್ಪ ಅಮೌಂಟನ್ನ ನಾವು ಪೇ ಮಾಡಬೇಕಿತ್ತು. ಆವತ್ತು 1,00,000 ಪೇ ಮಾಡಿ ಇನ್ನು 1,75,900 ಚಿಲ್ಲರೆ ಮಾಡಬೇಕಿತ್ತು. ಬಟ್ ಗೋಲ್ಡ್ ರೇಟ್ ಕಮ್ಮಿ ಆಗಿತ್ತಲ್ಲ, ನಮಗೆ ಒಂದು 15,000 ಏನೋ ಮಿಕ್ತು. ಎಲ್ಲದೂ ಲೆಕ್ಕ ಹಾಕ್ಸ್ಬಿಟ್ಟು ಕೊಟ್ಬಿಟ್ಟು ನಾವು ಡೈರೆಕ್ಟ್ ಆಟೋ ಬುಕ್ ಮಾಡಿಕೊಂಡು ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಗೆ ಬಂದ್ವಿ. ಇಲ್ಲಿ ಏನಕ್ಕೆ ಅಂದರೆ ನಂದಿನಿದು 9 ತಿಂಗಳಿಗೆ ಸೀಮಂತ ಫಂಕ್ಷನ್ನ ಮಾಡ್ತಾರೆ. ಸೊ ಹಂಗಾಗಿ ಮತ್ತೆ ನಾವು ಮೈಸೂರು ಕಡೆ ಬಂದು ಸೀರೆ ನೋಡೋಕ್ಕಾಗಲ್ಲ, ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತು ಎಲ್ಲದೂ ಮುಗಿಸ್ಕೊಂಡು ಹೋಗೋಣ ಅಂತಲೇ ನಾವು ಸ್ವಲ್ಪ ಬೇಗ ಬಂದಿದ್ವಿ. ಗೋಲ್ಡ್ದು ಎಲ್ಲ ಪೇಮೆಂಟ್ ಮಾಡಿ ಈಸ್ಕೊಂಡು ಡೈರೆಕ್ಟ್ ಸುದರ್ಶನ್ ಫ್ಯಾಮಿಲಿ ಸ್ಟೋರ್ ರೂಮ್ಗೆ ಬಂದ್ವಿ. ಇಲ್ಲೂ ಅಷ್ಟೇ ನಾವು ಬಂದಾಗ ಜಸ್ಟ್ 10 ಗಂಟೆ ಆಗಿತ್ತು ಅಷ್ಟೇ. ಆವಾಗ ತಾನೇ ಇನ್ನು ವರ್ಕರ್ಸ್ ಪಾಪ ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ತಿದ್ರು. ನಾವೇ ಸ್ವಲ್ಪ ಬೇಗ ಬಂದುಬಿಟ್ಟಿದ್ವಿ. ಬಟ್ ನಾವು ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ, ಬೇಗ ಮನೆಗೆ ಹೋಗ್ಬೇಕಂತ ಅಂದ್ಬಿಟ್ಟು ಸೀರೆಗಳನ್ನ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇಲ್ಲಿ ಸುದರ್ಶನಲ್ಲಿ ಹೆಂಗೆ ಅಂದರೆ 7,500ದಿಂದ 11,000 ಒಂದು ಸೆಕ್ಷನ್ನು, 5,000ರಿಂದ 6,000 ಅಮೌಂಟಿಗೆ ಒಂದು ಸೀರೆ ಸೆಕ್ಷನ್ ಅಂತ ಇರುತ್ತೆ. ನಮ್ಮ ಬಜೆಟ್ ಏನಿರುತ್ತೆ ಆ ರೇಂಜ್ ಫಿಕ್ಸ್ ಮಾಡಿಕೊಂಡು ನಾವು ಇನ್ನು 5,000ರಿಂದ 6,000 ಒಳಗಡೆ ತೋರಿಸಿ ಅಂದರೆ ಅವ್ರು ತೋರಿಸ್ತಾರೆ. ಇವ್ರದ್ದು ನಂದಿನಿದು ಕೂಡ ಬಜೆಟ್ ಇದ್ದಿದ್ದು 5,000ರಿಂದ 6,000. ಬಟ್ ಆ ಬಜೆಟಲ್ಲಿ ಸೀರೆಗಳು ಅಷ್ಟು ಚೆನ್ನಾಗಿರಲಿಲ್ಲ. ಸೊ ಹಂಗಾಗಿ 8,000ರಿಂದ 9,000 ರೇಂಜಲ್ಲಿ ನೋಡೋದಕ್ಕಂತ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇಲ್ಲಿ ಸುದರ್ಶನಲ್ಲಿ ನಾವು ನಮ್ಮ ಅಕ್ಕನ ಮದುವೆಗೆ, ನಂದಿನಿ ಮದುವೆಗೆಲ್ಲ ಹೋಗ್ತಿದ್ದೀವಲ್ವ ತೊಗೊಳೋದಕ್ಕೆ, ಆವಾಗಿಂದನೂ ಆಲ್ಮೋಸ್ಟ್ ಇದೇ ಥರ ಕಲೆಕ್ಷನ್ಸ್ ಅಂತಲೇ ಅನ್ನಿಸ್ತು. ಸೊ ಅಷ್ಟೆಲ್ಲ ವೆರೈಟಿ ಕಲೆಕ್ಷನ್ಸ್ ನಾವು ಇಲ್ಲಿ ನೋಡಲೇ ಇಲ್ಲ. ಆಮೇಲೆ ನಂದಿನಿ ಒಂದಷ್ಟು ಸೀರೆನ ಚೂಸ್ ಮಾಡಿದ್ಲು. ಬಟ್ ಅವಳಿಗೆ ಏನಕ್ಕೋ ಗೊತ್ತಿಲ್ಲ, ಇಷ್ಟ ಆಗಲಿಲ್ಲ. ಸೊ ಹಂಗಾಗಿ ಅಕ್ಕ ಇಲ್ಲಿ ಬೇಡ, ಕರ್ನಾಟಕ ಸಿಲ್ಕಿಗೆ ಹೋಗೋಣ ಅಂತ ಅಂದ್ಲು. ಸೊ ಅಲ್ಲಿಂದನೇ ಮತ್ತೆ ಆಟೋ ಬುಕ್ ಮಾಡಿಕೊಂಡು ನಾವಿವಾಗ ಕರ್ನಾಟಕ ಸಿಲ್ಕ್ ಸ್ಯಾರಿ ಸೆಂಟರ್ಗೆ ಹೋಗ್ತಿದ್ದೀವಿ. ಸುದರ್ಶನಲ್ಲಿ ಅಮೌಂಟು ಸ್ವಲ್ಪ ಜಾಸ್ತಿ ಇರುತ್ತೆ ಕಂಪೇರ್ ಟು ಕರ್ನಾಟಕ ಸಿಲ್ಕ್ ಸ್ಯಾರೀಸ್ ಹೋಲಿಸ್ಕೊಂಡ್ರೆ. ಸುದರ್ಶನಲ್ಲಿ ಸ್ವಲ್ಪ ಅಮೌಂಟು ಜಾಸ್ತಿನೇ. ಏನಕ್ಕಂದರೆ ಅದೆಲ್ಲ ಸ್ವಲ್ಪ ದೊಡ್ಡದು ಸ್ಟೋರು, ಮತ್ತು ಅಲ್ಲಿ ವರ್ಕರ್ಸ್ ಕೂಡ ಒಂದು ಯುನೀಕ್ ಡ್ರೆಸ್ ಕೋಡ್ ಕೂಡ ಎಲ್ಲದನ್ನೂ ಯುನೀಕಾಗಿ ಮೇಂಟೈನ್ ಮಾಡೋದ್ರಿಂದ ವರ್ಕರ್ಸ್ಗೂ ಅಲ್ಲಿ ಸ್ವಲ್ಪ ಸಂಬಳ ಜಾಸ್ತಿ ಇರುತ್ತೆ. ಹಾಗಾಗಿ ಸೀರೆ ರೇಟ್ ಹೆಂಗೆ, ಫಾರ್ ಎಕ್ಸಾಂಪಲ್ ಕರ್ನಾಟಕ ಸಿಲ್ಕ್ ಸ್ಯಾರೀಸ್ನಲ್ಲಿ ಅದೇ ಥರ ಕ್ಲಾತು, ಅದೇ ಥರ ಕಲ್ಲರು, ಅದೇ ಪ್ಯಾಟ್ರನ್ನು 7,000 ಇದ್ದರೆ ಅಲ್ಲಿ ಹತ್ತಿರ 8,000 ಇರುತ್ತೆ. 1,000 ವೇರಿ ಅಂತೂ ಇದ್ದೇ ಇರುತ್ತೆ. ಬಟ್ ನಮಗೆ ಇದು ಕರ್ನಾಟಕ ಸಿಲ್ಕ್ ಸ್ಯಾರೀಸ್ನಲ್ಲಿ ಮುಹೂರ್ತ ಸ್ಯಾರಿಗಳೆಲ್ಲ ಅಷ್ಟು ಚೆನ್ನಾಗಿ ಸಿಗೋಲ್ಲ. ಸುದರ್ಶನಲ್ಲಿ ನಾವು ನೋಡಿದ ತಕ್ಷಣ ಎತ್ಕೊಬಿಡ್ಬೋದು, ಆ ಥರ ಸಿಗುತ್ತೆ. ಆಲ್ಮೋಸ್ಟ್ ಮದುವೆಗೆಲ್ಲ ಅಲ್ಲೇ ಓಕೆ ಅಂದರೆ ಮುಹೂರ್ತ ಸ್ಯಾರೀಸ್ ತೊಗೊಳ್ಳೋದಕ್ಕೆ ಮಾತ್ರ ಸುದರ್ಶನ್ ಸ್ಯಾರಿ ಸೆಂಟರು ಹೇಳಿ ಮಾಡಿಸಿದ್ದು. ಬಟ್ ಏನಾದರೂ ಬೇರೆ ಫಂಕ್ಷನ್ಸ್ಗೆಲ್ಲ ಆಲ್ಮೋಸ್ಟ್ ಇಲ್ಲಿ ಕರ್ನಾಟಕ ಸಿಲ್ಕ್ ಸ್ಯಾರಿ ಸೆಂಟರ್ನಲ್ಲೇ ತೊಗೋಬೋದು. ಇಲ್ಲೂ ಅಷ್ಟೇ ಒಂದು 5,000ರಿಂದ 6,000 ರೇಂಜಲ್ಲಿ ನಂದಿನಿಗೆ ಯಾವ ಸೀರೆ ಕೂಡ ಇಷ್ಟ ಆಗಲಿಲ್ಲ. ನಾನಿಲ್ಲಿ ಯಾವ ಸೀರೆಸ್ನೂ ತೊಗೊಂಡಿಲ್ಲ, ಇಟ್ಕೊಂಡು ನೋಡ್ಕೋತಿದ್ದೆ ಅಷ್ಟೇ. ಆಮೇಲೆ ನಂದಿನಿ ಒಂದು 3 ಸೀರೆನ ಫೈನಲಾಗಿ ಚೂಸ್ ಮಾಡಿದ್ಲು. ಅದು ರೇಂಜ್ ಬಂದು 7,500ರಿಂದ 9,000ವರೆಗೂ ಇತ್ತು. ಆಮೇಲೆ ನೀವು ಯಾವ್ದಾದ್ರು 3 ಸೀರೆನ ಫೈನಲ್ ಮಾಡ್ಕೊಳ್ಳಿ, ಆಮೇಲೆ ನಾವು ಉಡಿಸಿ ನಿಮಗೆ ತೋರಿಸ್ತೀವಿ ಅಂತ ಹೇಳಿದ್ರು. ಫಸ್ಟ್ ಸೀರೆನ ಹಾಕ್ಸ್ಕೊಂಡು ನಂದಿನಿ ನೋಡಿದ್ಲು. ಇನ್ನು 2 ಸ್ಯಾರೀಸ್ ಇತ್ತು, 3 ಚೂಸ್ ಮಾಡಿ 3ನ್ನು ಹಾಕಿಸ್ಕೊಂಡು ನೋಡಿದ್ಲು. ಆಮೇಲೆ 3ರಲ್ಲಿ ಅವಳಿಗೆ ಯಾವುದು ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ ಅದನ್ನು ತೊಗೊಳ್ಳೋಣ ಅಂದ್ಬಿಟ್ಟು ನೋಡ್ತಿದ್ಲು. ನನಗೆ ಆ್ಯಕ್ಚುಲಿ ಈ ಸ್ಯಾರಿ ಇವಾಗ ಹಾಕ್ತಿದ್ದಾರಲ್ಲ, ಈ ಸ್ಯಾರಿ ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಅವಳಿಗೂ ಇಷ್ಟ ಆಯಿತು. ಬಟ್ ಇದೇ ಥರ ಸ್ವಲ್ಪ ಪ್ಯಾಟರ್ನಲ್ಲಿ ಅವಳು ಬೀಗರೂಟಕ್ಕೆ ಸುದರ್ಶನಲ್ಲಿ ಇದೇ ರೇಂಜ್ ಅಂದರೆ 9,000 ಹತ್ತತ್ರ ರೇಂಜಲ್ಲೇ ಇದೇ ಥರ ಸ್ವಲ್ಪ ಕಾಂಬಿನೇಷನಲ್ಲೇ ಸೀರೆನ ತೊಗೊಂಡಿದ್ಲು ಬೀಗರೂಟಕ್ಕಂತ. ಅದಕ್ಕೆ ಅವಳಿಗೆ ಬೀಗರೂಟು ಸೀರೆ ಮತ್ತು ಈ ಫಂಕ್ಷನ್ಗೂ ಸೀರೆ ಸೇಮ್ ಅನಿಸುತ್ತೆ ಅಂತ ಅನಿಸ್ಬಿಟ್ಟು ಅವಳು ಸೀರೆನ ಬೇಡ ಅಂದ್ಲು. ಬಟ್ ನನಗೆ ಈ ಸ್ಯಾರಿ ಅಂತೂ ತುಂಬ ಇಷ್ಟ ಆಯಿತು. ನೆಕ್ಸ್ಟು ಇನ್ನೊಂದು ಸ್ಯಾರಿ ಇತ್ತು. ಇವಾಗೆಲ್ಲ ಆಲ್ಮೋಸ್ಟು ರಸ್ಟ್ ಆರೆಂಜ್ ಸ್ಯಾರೀಸ್ ಅಂತೂ ತುಂಬ ಓಡ್ತಿದೆ ಇವಾಗ. ಕ್ರೇಪ್ ಸಿಲ್ಕಲ್ಲಾಗಿರ್ಬೋದು, ಇಲ್ಲಾಂದರೆ ಈ ಥರ ಕಾಂಚೀವರಮಲ್ಲಾಗಿರ್ಬೋದು,
ತುಂಬ ಓಡ್ತಿದೆ. ಬಟ್ ಇದೆಲ್ಲ ಅಷ್ಟು ರಸ್ಟ್ ಆರೆಂಜ್ ಅಂತ ಅನ್ನಿಸ್ತಿರ್ಲಿಲ್ಲ. ಬಟ್ ಅದೇ ಥರ ಸ್ವಲ್ಪ ಸಿಮಿಲರ್ ಇತ್ತು ಕಲರು. ಸೊ ಇದನ್ನು ಕೂಡ ಚೂಸ್ ಮಾಡಿದ್ಲು, ಹಾಕಿಸ್ಕೊಂಡು ನೋಡ್ತೀನಿ ಚೆನ್ನಾಗಿದೆ ಅಂದರೆ ಇದನ್ನೇ ತೊಗೋತೀನಿ ಅಂದ್ಬಿಟ್ಟು. ಸೊ ಇದು ಲಾಸ್ಟ್ ಒನ್ನು. ಆಮೇಲೆ ಎಲ್ಲ ಹಾಕಿಸ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ಳು. ಫೋಟೋಸ್ ತೆಗೆಸ್ಕೊಂಡ್ಮೇಲೆ ಆ ಫೋಟೋಸ್ನ ನೋಡಿದ್ಲು, ನನಗೆ ಉಟ್ಕೊಂಡ್ರೆ ಯಾವ ಸೀರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆಮೇಲೆ ಫಸ್ಟ್ ಸ್ಯಾರಿ ಹಾಕ್ಸ್ಕೊಂಡಿದ್ಲಲ್ಲ ಅದನ್ನೇ ಚೂಸ್ ಮಾಡಿದ್ಲು. ಸೆಕೆಂಡ್ ಸ್ಯಾರಿನ ಅವಳು ಆಲ್ರೆಡಿ ಇದೇ ಥರ ಸಿಮಿಲರ್ ಪ್ಯಾಟ್ರನ್ ಇದೆ ಅಂದ್ಬಿಟ್ಟು ತೊಗೊಳ್ಳಿಲ್ಲ. ಸೊ ಫೈನಲಾಗಿ ಸೀರೆನ ತೊಗೊಂಡಾದ್ಮೇಲೆ ನಾನು ಬಿಲ್ನ ಪೇ ಮಾಡಿದೆ. ಈ ಸ್ಯಾರಿನೇ ಅವಳು ಫೈನಲಾಗಿ ಚೂಸ್ ಮಾಡಿದ್ದು. ನಾವು ಬಿಲ್ ಪೇ ಮಾಡಿಬಿಟ್ಟು ಕೆಳಗಡೆ ಕೌಂಟ್ರಲ್ಲಿ ಈಸ್ಕೋಬೇಕಿತ್ತು. ಸೊ ಅಲ್ಲಿ ಯಾವ ಫ್ಲೋರಲ್ಲಿ ತೊಗೊಂಡಿರ್ತೀವಿ ಅಲ್ಲೇ ಬಿಲ್ ಹಾಕ್ಸ್ಕೊಂಡು ಕೆಳಗಡೆ ಬಂದು ಬಿಲ್ ಕೊಟ್ಟರೆ ನಮಗೆ ಈ ಥರ ಪ್ಯಾಕ್ ಮಾಡಿ ಸೀರೆನ ಕೊಡ್ತಾರೆ. ಸೀರೆಗೆ ನಾವು ಪೇ ಮಾಡಿದ್ದು 7,980 ರೂಪಾಯಿ. ಸೊ ಫೈನಲಾಗಿ ನಾವು ಇವಾಗ ಮತ್ತೆ ಆಟೋ ಬುಕ್ ಮಾಡಿಕೊಂಡು KSRTC ಬಸ್ ಸ್ಟಾಪಿಗೆ ಬಂದ್ವಿ. ಅಲ್ಲಿಂದ ಮಂಡ್ಯಕ್ಕೆ ಬಂದು ಮಂಡ್ಯದಿಂದ ಊರಿಗೆ ಬಂದ್ವಿ. ಇಲ್ಲಿಗೆ ವ್ಲಾಗ್ ಕಂಪ್ಲೀಟ್ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.